ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪ್ರಜಾವಾರ್ತೆ, ನಿಮ್ಮ ನಂಬಿಕೆಯ ಸುದ್ದಿ ಮಿತ್ರ. ಇವತ್ತಿನ ಪ್ರಮುಖ 5 ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ತಿಳಿಸುತ್ತೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದಿನಾಂಕ 16ನೇ ಜುಲೈ 2026ರಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿಯಲ್ಲಿ ಎಸ್ಡಿಎಂಸಿ 2023 ರಿಂದ 2026 ರ ಅವಧಿ ಪೂರ್ಣಗೊಳಿಸಿದ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸನ್ಮಾನಿಸಿ ಶಾಲೆಯ ಮುಖ್ಯ ಗುರುಗಳು ಮಾತನಾಡಿ, ಶ್ರೀ ಹನುಮಂತಗಡ್ಡೆಯವರು ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿದ್ದು ಶಾಲೆಗಾಗಿ ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡಿರುವುದು ಶ್ಲಾಘನೀಯ ಎಂದು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಅಬ್ದುಲ್ ವಾಹಿದ್ ಅವರು ಶಾಲೆಯ ಸಕಲ ಶಿಕ್ಷಕ ವೃಂದದ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಅವಧಿ ಪೂರ್ಣಗೊಳಿಸಿದ ಎಸ್ಡಿಎಂಸಿ ಅಧ್ಯಕ್ಷರು ಹನುಮಂತ ಹೇಮಗಡ್ಡೆಯವರು ಮಾತನಾಡಿ, ಶ್ರೀನಿವಾಸ ರೆಡ್ಡಿ ಹಾಗೂ ಇಸ್ಮಾಯಿಲ್ ಸರ್ ಮತ್ತು ಪಾಲಕರ ಮಕ್ಕಳ ಆಶೀರ್ವಾದದಿಂದ ನಾನು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷನಾಗಿ ಮಕ್ಕಳ ಸಲುವಾಗಿ ಯಾವುದೇ ಆಸೆ ಇಲ್ಲದೆ ಕೆಲಸ ಮಾಡಿ ಅವಧಿ ಪೂರ್ಣಗೊಳಿಸಿದ್ದಕ್ಕಾಗಿ ಬಹಳ ಸಂತೋಷವಾಗುತ್ತದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮಕ್ಕಳಿಗೆ ಸನ್ಮಾನಿಸಿ ಅಭಿನಂದನಾ ಪತ್ರವನ್ನು ನೀಡಿದರು. ಸರ್ಕಾರಿ ಪ್ರೌಢ ಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ವತಿಯಿಂದ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ಶ್ರೀ ಸೈಯದ್ ಇಸ್ಮಾಯಿಲ್ ಮುಖ್ಯ ಗುರುಗಳಾದ ಶ್ರೀನಿಂಗಪ್ಪ ಗೋನಾಳ್ಕರ್, ಎಂಕಪ್ಪ ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀಮತಿ ಕೋಮಲ, ಶ್ರೀಮತಿ ರುಬಿನಾ, ಶ್ರೀಮತಿ ಉಷಾಬಾಯಿ, ಶ್ರೀಮತಿ ಸುಜಾತಾ ಪಾಟೀಲ್, ಶ್ರೀ ಮಲ್ಲಿಕಾರ್ಜುನ, ಶ್ರೀಮತಿ ಸೈಯದ್ ರಯಾ ಫಾತಿಮಾ ಶಾಲಾ ಸಿಬ್ಬಂದಿ ಇನ್ನಿತರರು ಭಾಗವಹಿಸಿದ್ದರು. ರಾಜ್ಯದ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ದೇವಸ್ಥಾನಗಳಲ್ಲಿ ಭಕ್ತರ ದೇಣಿಗೆ ಹಣದ ಸುರಕ್ಷತೆ ಹೆಚ್ಚಿಸಲು ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಈಗಿನಿಂದ ಪ್ರಮುಖ ದೇವಸ್ಥಾನಗಳಲ್ಲಿ ಹುಂಡಿ, ದಾನಪೆಟ್ಟಿಗೆಗಳ ಮೇಲೆ 24 ಗಂಟೆಯೂ ಸಿಸಿಟಿವಿ ಕಣ್ಗಾವಲು ಕಡ್ಡಾಯವಾಗಲಿದೆ. ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ದೇಣಿಗೆ ದುರುಪಯೋಗ ಹಾಗೂ ಕಳವು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ಹುಂಡಿಗಳನ್ನು ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಇರಿಸಿ ಅದರ 4 ದಿಕ್ಕುಗಳಲ್ಲೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಕ್ಯಾಮೆರಾಗಳು ಕೇವಲ ಹುಂಡಿ ಮಾತ್ರವಲ್ಲದೆ ಹಣ ತೆಗೆಯುವ ಹಾಗೂ ಎಣಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ದಾಖಲಿಸುತ್ತವೆ. ಸಿಸಿಟಿವಿ ದೃಶ್ಯಗಳನ್ನು ಜಿಲ್ಲಾ ಅಧಿಕಾರಿಗಳ ಕಚೇರಿ, ಪೊಲೀಸ್ ಠಾಣೆ ಹಾಗೂ ನಿಯಂತ್ರಣ ಕೊಠಡಿಗಳೊಂದಿಗೆ ಲಿಂಕ್ ಮಾಡಲಾಗುತ್ತದೆ. ಇದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಕಂಟ್ರೋಲ್ ರೂಮ್ ಸ್ಥಾಪನೆಗೂ ಯೋಜನೆ ರೂಪಿಸಲಾಗಿದೆ. ಈ ಮೂಲಕ ಎಲ್ಲಾ ದೇವಸ್ಥಾನಗಳ ಸಿಸಿಟಿವಿ ಫೀಡ್ಗಳನ್ನು ಒಂದೇ ಜಾಗದಲ್ಲಿ ನಿಗಾ ವಹಿಸಲು ಸಾಧ್ಯವಾಗುತ್ತದೆ. ಹುಂಡಿ ಹಣ ಎಣಿಕೆ ಪ್ರಕ್ರಿಯೆಗೂ ಕಠಿಣ ನಿಯಮಗಳನ್ನು ಜಾರಿಗೆ ತಂದು ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ಎಣಿಕೆ ನಡೆಯಬೇಕು ಎಂದು ಸೂಚಿಸಲಾಗಿದೆ. ಜೊತೆಗೆ ಡಿಜಿಟಲ್ ಪಾವತಿ ಯುಪಿಐ ಕೋಡ್ ಉತ್ತೇಜನ ನೀಡುವ ಮೂಲಕ ನಗದು ಬಳಕೆಯನ್ನು ಕಡಿಮೆ ಮಾಡುವ ಪ್ರಯತ್ನವೂ ನಡೆಯುತ್ತಿದೆ. ಒಟ್ಟಾರೆ ಈ ಕ್ರಮಗಳಿಂದ ದೇವಸ್ಥಾನಗಳಲ್ಲಿ ಪಾರದರ್ಶಕತೆ, ಸುರಕ್ಷತೆ ಮತ್ತು ಭಕ್ತರ ನಂಬಿಕೆ ಹೆಚ್ಚುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಂಪುಟ ಸಭೆಯು 62,500 ಕೋಟಿ ರೂ. 62,500 ಕೋಟಿ ರೂಪಾಯಿಗಳು ಮಾತ್ರ ಬಜೆಟ್ ವೆಚ್ಚದೊಂದಿಗೆ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಎಂಪಿಎನ್ಎಸ್ ಅನುಮೋದನೆ ನೀಡಿದೆ. ಪ್ರಮುಖ ಅಂಶಗಳು: ಉತ್ಪಾದನೆಯನ್ನು ಮತ್ತಷ್ಟು ವಿಸ್ತರಿಸಲು, ದೇಶೀಯ ಮೌಲ್ಯವರ್ಧನೆಯನ್ನು ಆಳಗೊಳಿಸಲು, ಪೂರೈಕೆ ಸರಪಳಿಯ ಚೇತರಿಕೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರವು ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಎಂಪಿಎನ್ಎಸ್ ಪ್ರಾರಂಭಿಸಿದೆ. ಎಂಪಿಎನ್ಎಸ್ ಯೋಜನೆಯು ತಾಂತ್ರಿಕ ಸ್ವಾವಲಂಬನೆಯನ್ನು ಸಾಧಿಸಲು, ದೊಡ್ಡ ಆರ್ಥಿಕ ಮೌಲ್ಯವನ್ನು ಹಿಡಿಯಲು ಮತ್ತು ವಿನ್ಯಾಸ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಆರ್&ಡಿ, ಭಾರತೀಯ ಪೇಟೆಂಟ್ಗಳನ್ನು ರಚಿಸಲು, ಭಾರತೀಯ ಬ್ರ್ಯಾಂಡ್ಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಯೋಜನೆಯ ಅವಧಿಯು 5 ವರ್ಷಗಳು, ಅಂದರೆ ಆರ್ಥಿಕ ವರ್ಷ 2026-27 ರಿಂದ ಆರ್ಥಿಕ ವರ್ಷ 2030-31 ರವರೆಗೆ ಇರಲಿದೆ. ಈ ಯೋಜನೆಯು ಭಾರತದಲ್ಲಿ ಮೊಬೈಲ್ ಫೋನುಗಳ ಉತ್ಪಾದನೆಗಾಗಿ ಅರ್ಹ ಮಾರಾಟದ ಮೇಲೆ 2.25% ರಿಂದ 5% ರವರೆಗಿನ ವಿಭಿನ್ನ ದರಗಳಲ್ಲಿ ಪ್ರೋತ್ಸಾಹಕ ಬೆಂಬಲವನ್ನು ಒದಗಿಸುತ್ತದೆ. ಪ್ರಮುಖ ಘಟಕಗಳು, ಬಿಡಿಭಾಗಗಳು, ಉಪಜೋಡಣೆಗಳ ದೇಶೀಯ ಮೂಲದ ಖರೀದಿಗೆ ಸಂಬಂಧಿಸಿ 1.5% ರವರೆಗಿನ ಹೆಚ್ಚುವರಿ ಪ್ರೋತ್ಸಾಹಕವನ್ನು ಸಹ ಈ ಯೋಜನೆ ಒದಗಿಸುತ್ತದೆ. ಭಾರತೀಯ ಬ್ರ್ಯಾಂಡ್ಗಳನ್ನು ನಿರ್ಮಿಸಲು, ಉತ್ಪನ್ನದ ವಿನ್ಯಾಸ ಮತ್ತು ಆರ್&ಡಿಗಾಗಿ ಅರ್ಹ ಮಾರಾಟದ ಮೇಲೆ 3% ಹೆಚ್ಚುವರಿ ಪ್ರೋತ್ಸಾಹಕವನ್ನು ನೀಡಲಾಗುತ್ತದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಭೀಕರ ಅಪಘಾತ. ಲಿಫ್ಟ್ಗೆ ಏರಲು ಹೋಗಿದ್ದ ಯುವಕ ಸಿಲುಕಿಕೊಂಡು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಲಿಫ್ಟ್ ತಾಂತ್ರಿಕ ದೋಷದಿಂದ ಅಚಾನಕ್ ಚಲಿಸಿದ ಪರಿಣಾಮ ತಲೆಗೆ ಭಾರೀ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ
ಲಿಫ್ಟ್ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯವೇ ಕಾರಣವೇ ಎಂದು ತನಿಖೆ ಆರಂಭಿಸಿದ್ದಾರೆ. ಲಿಫ್ಟ್ ಬಳಸುವಾಗ ಎಚ್ಚರ. ಬಾಗಿಲು ಸಂಪೂರ್ಣ ತೆರೆದಿದೆಯೇ ನೋಡಿರಿ. ಲಿಫ್ಟ್ ಸರಿಯಾಗಿ ನಿಂತಿದೆಯೇ ಖಚಿತಪಡಿಸಿಕೊಳ್ಳಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ. ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.